Hello friends, welcome to Are You Ready to Study channel. So ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ ಫಾರ್ ಲೂಪ್ ಎಕ್ಸ್ಟೆನ್ಷನ್ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಫಾರ್ ಲೂಪ್ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಈ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನಿ ಅಂದಿದ್ದೆ, ಪ್ಯಾಟ್ರನ್ಸ್ನ ಹೇಳ್ಕೊಡ್ತೀನಿ ಅಂದಿದ್ದೆ ಅಲ್ವಾ. ಸೊ ಆ ಪ್ಯಾಟ್ರನ್ಸ್ನ ಹೇಗೆ ಮಾಡೋದು ಹೇಗೆ ಅಂದರೆ, ಸೊ ಈ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಿರೋದು ಪ್ಯಾಟ್ರನ್ಸ್ ಅಂದರೆ ಸ್ಟಾರ್ ಪ್ಯಾಟ್ರನ್ ಅಂತ ಕರಿತೀವಿ ಇದನ್ನು. ಸೊ ಇದನ್ನು ಬಂದು ಇಂಟರ್ವ್ಯೂಸಲ್ಲೂ ಸಹ ಕೇಳ್ತಾರೆ, ಓಕೆನಾ. ಸೊ ಈ ಪ್ಯಾಟ್ರನ್ಸ್ನ ತುಂಬ ಈಸಿಯಾಗಿ ಮಾಡ್ಬೋದು. ಹೇಗೆ, ಈಗ ಫಾರ್ ಲೂಪ್ ಹಾಕೋದು ನಿಮಗೆ ಗೊತ್ತು ಅಲ್ವಾ. ಸೊ ಇಲ್ಲಿ ನೋಡಿ, ಫಾರ್ ಲೂಪ್ನ ಹಾಕಿ ನಾನು ಹಾಯ್ನ ಪ್ರಿಂಟ್ ಮಾಡಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ ಅಲ್ವಾ. ಸೊ ಈ ಕ್ಲಾಸಲ್ಲಿ ಏನು ಮಾಡ್ತೀನಿ, ಫಾರ್ ಲೂಪ್ ಹಾಕಿ ಹೇಗೆ ಪ್ಯಾಟ್ರನ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಫಸ್ಟು ಇದನ್ನೆಲ್ಲ ರಿಮೂವ್ ಮಾಡಿಬಿಡೋಣ. ಸೊ ಸ್ಟಾರ್ಟಿಂಗಿಂದ ಮಾಡೋಣ, ಕನ್ಫ್ಯೂಷನ್ಸ್ ಬೇಡ. ಸೊ ಏನು ಮಾಡ್ತೀನಿ ನಾನು, ಈ ಇಂಟ್ ಮೇನ್ ಒಳಗಡೆ ಒಂದು ಇಂಟ್ನ ಇನಿಷಿಯಲೈಸ್ ಮಾಡ್ತೀನಿ. ಹೇಗೆ, ಇಂಟ್ ಐ ಈಕ್ವಲ್ ಟು 1 ಅಂತ ಒಂದು ಇನಿಷಿಯಲೈಸ್ ಮಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟಲ್ಲಿ ಫಾರ್ ಲೂಪ್ನ ಹಾಕ್ತೀನಿ. ಫಾರ್ ಲೂಪ್ ಫಸ್ಟ್ ಯಾವುದು, ಇನಿಷಿಯಲೈಸೇಷನ್ನು ಆಗೋಗಿದೆ ಅಲ್ವಾ. ಸೊ ಇನಿಷಿಯಲೈಸೇಷನು ಬದಲು ಏನು ಮಾಡ್ತೀನಿ, ಜಸ್ಟ್ ನಾನು ಇಲ್ಲೊಂದು ವೇರಿಯೇಬಲಲ್ಲಿ ಡಿಕ್ಲೇರ್ ಮಾಡ್ತೀನಿ ಫಸ್ಟು, ಆಮೇಲೆ ಇನಿಷಿಯಲೈಸ್ ಮಾಡೋಣ, ಓಕೆನಾ. ಸೊ ಇನಿಷಿಯಲೈಸ್ ಆಯಿತು. ಆಮೇಲೆ ಏನು ಮಾಡ್ತೀನಿ, ಸೊ ನನಗೆ ಫೋರ್ ಸ್ಟಾರ್ಸ್ ಬೇಕು. ಸೊ ನಾನೇನು ಮಾಡ್ತೀನಿ, ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ಕೊಡ್ತೀನಿ, ಓಕೆನಾ. ಸೊ ಆಮೇಲೆ ಏನು ಮಾಡ್ತೀನಿ, ಇನ್ಕ್ರಿಮೆಂಟ್ ಮಾಡ್ತೀನಿ I++. ಸೊ ಅದು ನೆಕ್ಸ್ಟ್ಗೆ ಕಂಟಿನ್ಯೂ ಆಗೋದಕ್ಕೆ. ಸೊ ಆಮೇಲೆ ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ, ಅದರೊಳಗಡೆ ಏನು ಮಾಡ್ತೀನಿ, ಒಂದು ಪ್ರಿಂಟ್ ಎಫ್ ಹಾಕ್ತೀನಿ. ಸೊ ಆ ಪ್ರಿಂಟ್ ಎಫ್ ಒಳಗಡೆ ಡಬಲ್ ಕೋಟ್ಸ್ ಹಾಕಿ ಒಂದು ಸ್ಟಾರ್ನ ಹಾಕೋಣ. ಸೊ ನಮಗೆ ಸ್ಟಾರ್ ಪ್ರಿಂಟ್ ಆಗಬೇಕಲ್ವ, ನಾವು ಸ್ಟಾರ್ ಹಾಕ್ತೀವಿ. ಸೊ ಲಾಸ್ಟಲ್ಲಿ ಆ ಬ್ರೇಸಸ್ ಕ್ಲೋಸ್ ಮಾಡಿ, ಸೊ ಇನ್ನೂ ಒಂದು ಪ್ರಿಂಟ್ ಎಫ್ ಹಾಕ್ತೀನಿ. ಯಾಕಂದರೆ ನೆಕ್ಸ್ಟ್ ಲೈನ್ಗೆ ಬೇಕಲ್ವ, ನಮಗೆ ಹೋಗಬೇಕಲ್ವ ಅದು. ಸೊ ಅದಕ್ಕೋಸ್ಕರ ಒಂದು ಸ್ಲ್ಯಾಶನ್ನು ಹಾಕ್ಬಿಡೋಣ. ಸೊ ಸೆಮಿಕಾಲನ್ ಆಯಿತು. ಸೊ ಸೆಮಿಕಾಲನ್ ಆದಮೇಲೆ ನಾನು ಏನು ಮಾಡ್ತೀನಿ, ಸೊ ಇದು ಎರಡು ಕ್ಲೋಸ್, ಓಕೆ. ಸೊ ಈಗ 2 ಓಪನ್ ಫ್ಲವರ್ ಬ್ರೇಸಸ್ ಇದೆ, 2 ಕ್ಲೋಸಿಂಗ್ ಬ್ರೇಸಸ್ ಇದೆ. ಸೊ ಇದನ್ನು ನಾನು ಪ್ರಿಂಟ್ ಮಾಡಿದ್ರೆ ನನಗೇನು ಬರುತ್ತೆ ನೋಡೋಣ. ಸೊ ಇದನ್ನು ಪ್ರಿಂಟ್ ಮಾಡಿದ್ರೆ 4 ಸ್ಟಾರ್ಸ್ ಬಂತು, ಕ್ಲಿಯರಾ. ಬಟ್ ನನಗೆ 4 ಸ್ಟಾರ್ಸು 4 ಲೈನ್ಸಲ್ಲಿ ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಮತ್ತೆ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ, ಸರಿನಾ. ಸೊ ಏನು ಮಾಡ್ತೀನಿ, ಈ ಫಾರ್ ಲೂಪ್ನೇ ಮತ್ತೆ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಕಾಪಿ ಅಗೇನ್ ಪೇಸ್ಟ್, ಮತ್ತೆ ಎಂಟರ್ ಕೊಡೋಣ, ಪೇಸ್ಟ್. ಈಗ 4 ಟೈಮ್ಸ್ ಆಯಿತು. ಸೇವ್ ಮಾಡಿದೆ, ರನ್ ಮಾಡೋಣ. ಸೊ ರನ್ ಮಾಡಿದ್ರೆ ನನಗೆ ಈ ಪ್ಯಾಟ್ರನ್ ಬಂತು ಅಲ್ವಾ. ಬಟ್ ನಾನೇನು ಮಾಡಿದೆ, ನನಗೆ ಗೊತ್ತಿರೋ ಥರ ಮಾಡಿದೆ. ಹೇಗೆ, ಇಷ್ಟೊಂದು ಕೋಡ್ನ ಹಾಕ್ಬಿಟ್ಟೆ. ಕಾಪಿ ಪೇಸ್ಟೇ ಮಾಡೋದಿದ್ರು ಸ್ಪೇಸ್ ತಗೊಳುತ್ತಲ್ವ. ಬಟ್ ನನಗೆ ಇಷ್ಟೊಂದು ಬೇಡ, ನಾನು 4 ಲೈನು ಇಲ್ಲ 5 ಲೈನಲ್ಲಿ ನನಗೆ ಔಟ್ಪುಟ್ ಬೇಕಪ್ಪ. ನಾನು ಏನು ಮಾಡ್ತೀನಿ, ಇದೆಲ್ಲ ಮತ್ತೆ ರಿಮೂವ್ ಮಾಡಿಬಿಡ್ತೀನಿ. ಇದನ್ನು ಫಸ್ಟ್ ಯಾಕೆ ಮಾಡಿ ತೋರಿಸ್ತೆ ಅಂದರೆ, ಸೊ ನಿಮ್ಗೆ ಅರ್ಥ ಆಗಬೇಕು ಫಸ್ಟಿಂದ. ಸುಮ್ಮನೆ ನಾನು ಡೈರೆಕ್ಟಾಗಿ ಹೋಗ್ಬಿಟ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ. ಹೇಗೆ, ಫಸ್ಟ್ ಲೈನು 1 ಲೈನ್ ಆಫ್ ಕೋಡ್ ರಿಮೂವ್ ಮಾಡೋಣ, 2 ಲೈನ್ ಆಫ್ ಕೋಡ್ ರಿಮೂವ್ ಮಾಡೋಣ, 3 ಲೈನ್ ಆಫ್ ಕೋಡ್ ಮಾಡೋಣ, 4. ಸೊ ಈಗೇನು ಮಾಡ್ತೀನಿ, ಇದನ್ನು 5 ಲೈನ್ಸಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹೇಗೆ, ನಾನು 2 ವೇರಿಯೇಬಲ್ನ ತೊಗೊತೀನಿ. ಒಂದು ಐ ಅಂತ ತೊಗೊತೀನಿ, ಇನ್ನೊಂದು ಜೆ ಅಂತ ತೊಗೊತೀನಿ. ಇದರಲ್ಲಿ ಹೇಗೆ ಅಂದರೆ, ಸೊ ಐ ಅಂತ ತಗೊಳ್ಳೋದು ರೋ, ಸರಿನಾ. ಜೆ ಅಂತ ತಗೊಳ್ಳೋದು ಕಾಲಮ್. ಸೊ ಈ ಥರ ತೊಗೊಂಡಿದ್ದೀನಿ. ಸೊ ಆಮೇಲೆ ಏನು ಮಾಡ್ತೀನಿ, ಒಂದೇ ಒಂದು ಫಾರ್ ಲೂಪ್ನ ಹಾಕ್ತೀನಿ. ಒಂದು ಫಾರ್ ಲೂಪ್ ಹಾಕಿ ಅದರಲ್ಲಿ ಐ ವ್ಯಾಲ್ಯೂಸ್ನ ಮಾತ್ರ ಇನಿಷಿಯಲೈಸ್ ಮಾಡ್ತೀನಿ. ಸೊ ಇಂಟ್ ತೊಗೊಂಬಿಟ್ಟಿದ್ದೀನಲ್ಲ, ಹಾಗೆ ಇನಿಷಿಯಲೈಸ್ ಮಾಡ್ತೀನಿ. ಐ ಈಕ್ವಲ್ ಟು 1 ಸೆಮಿಕಾಲನ್ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಸೆಮಿಕಾಲನ್ I++. ಒಂದು ಫ್ಲವರ್ ಬ್ರೇಸಸ್ ಓಪನ್ ಮಾಡ್ತೀನಿ. ಒಂದು ಫ್ಲವರ್ ಬ್ರೇಸಸ್ ಒಳಗಡೆನೆ ಇನ್ನೂ ಒಂದು ಫಾರ್ ಲೂಪ್ನ ಓಪನ್ ಮಾಡ್ತೀನಿ. ಅಂದರೆ ಫಾರ್ ಲೂಪ್ ಒಳಗಡೆನೆ ಇನ್ನೊಂದು ಫಾರ್ ಲೂಪು. ಸೊ ಜೆ ಇನಿಷಿಯಲೈಸ್ ಮಾಡೋಣ. ಜೆ ಈಕ್ವಲ್ ಟು 1 ಸೆಮಿಕಾಲನ್ ಜೆ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 J++. ಏನು ಮಾಡಿದ್ದೀನಿ, ಐ ಲೂಪನ್ನು ಸೇಮ್, ಜೆ ಲೂಪನ್ನು ಸೇಮ್. ಬಟ್ ಐ ಲೂಪ್ ಒಳಗಡೆ ಜೆ ಲೂಪ್ನ ಹಾಕಿದ್ದೀನಿ, ಓಕೆನಾ. ಸೊ ಇದರೊಳಗಡೆ ಇನ್ನೊಂದು ಫ್ಲವರ್ ಬ್ರೇಸಸ್ ಓಪನ್ ಮಾಡಿ ಸೇಮ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ನ ಹಾಕ್ಕೊಳ್ಳೋಣ. ಸೊ ಪ್ರಿಂಟ್ ಎಫ್ ವಿತಿನ್ ಎ ಡಬಲ್ ಬ್ರೇಸಸ್, ಅದರೊಳಗಡೆ ವಿತಿನ್ ಎ ಡಬಲ್ ಕ್ವಾಟ್ಸ್, ಸೊ ಸ್ಟಾರ್ ಸೆಮಿಕಾಲನ್ ಹಾಕಾದ್ಮೇಲೆ ಈ ಫ್ಲವರ್ ಬ್ರೇಸಸ್ ಕ್ಲೋಸ್ ಆಗಿದೆಯಲ್ಲ, ಅದರ ಕೆಳಗಡೆ ಇನ್ನೊಂದು ಪ್ರಿಂಟ್ ಎಫ್ ಹಾಕೋಣ. ಏನಂತ, ಡಬಲ್ ಕ್ವಾಟ್ಸ್ ಒಳಗಡೆ
ಸ್ಲ್ಯಾಶ್. ಸೊ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗಲಿ. ಎಂಡಲ್ಲಿ ಒಂದು ಸೆಮಿಕಾಲನ್ ಕೊಟ್ಬಿಡೋಣ. ಇಷ್ಟೇ ಕೋಡ್. ಓಕೆನಾ? ಸೊ ಏನೋ ಇಲ್ಲೊಂದು ಬ್ರೇಸಸ್ ಓಪನ್ ಆಗಿದೆಯಾ, ಅದು ಕೆಳಗಡೆ ಹಾಕ್ಬಿಡೋಣ, ಒಂದು ಕ್ಲಾರಿಟಿ ಬರಲಿ. ಸೊ ಈ ಬ್ರೇಸಸ್ಗೆ ಈ ಬ್ರೇಸಸ್ ಕ್ಲೋಸ್ ಆಗಿದೆ. ಇಲ್ಲೊಂದು ಬ್ರೇಸಸ್ ಓಪನ್ ಆಗಿದೆಯಾ, ಈ ಬ್ರೇಸಸ್ಗೆ ಈ ಬ್ರೇಸಸ್ ಕ್ಲೋಸ್ ಆಗಿದೆ. ಇಲ್ಲೊಂದು ಬ್ರೇಸಸ್ ಓಪನ್ ಆಗಿದೆಯಾ. ಸೊ ಈಗ ರನ್ ಮಾಡೋಣ. ಏನು ಕೋಡ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ನಾನೊಂದು 5 to 6 ಲೈನ್ಸಲ್ಲಿ ಮಾಡಿದ್ದೀನಿ. ಈಗ ನಾನು ರನ್ ಮಾಡಿದೆ ಅಂದರೆ ನನಗೆ ಈ ಥರ ಪ್ಯಾಟ್ರನ್ ಬಂತು ಅಲ್ವಾ? ಸೊ ನಾನು ಅಷ್ಟೊಂದು ಕೋಡ್ನ ಟೈಪ್ ಮಾಡ್ತೀನಿ ಅಂದರು ಓಕೆ, ಕಾಪಿ ಪೇಸ್ಟ್ ಮಾಡ್ತೀನಿ ಅಂದರು, ಬಟ್ ಮೆಮೊರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಅದು ಬದಲು ಈ ಥರ ಬಂದಿದೆ. ಇದನ್ನೇ ನಾನು ಇನ್ನೂ ಒಂದು ಪ್ಯಾಟ್ರನ್ ಹೇಳ್ಕೊಡ್ತೀನಿ. ಎಷ್ಟೊಂದು ಪ್ಯಾಟ್ರನ್ಸ್ ಇರುತ್ತೆ. ಓಕೆನಾ? ಸೊ ಒಂದೇ ಥರ ಪ್ಯಾಟ್ರನ್ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇದನ್ನು ಹೀಗೆ ಈ ಥರ ಬಾಕ್ಸ್ ಟೈಪಲ್ಲಿ ಒಳಗಡೆ ಸ್ಪೇಸಸ್ ಇದೆ, ಸರಿನಾ? ಈ ಥರ ಪ್ಯಾಟ್ರನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸಪೋಸ್ ನಿಮಗೆ ಟ್ರೈ ಮಾಡಿ ಬಂದಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಕೋಡ್ನು ಕಳಿಸಿ. ಸಪೋಸ್ ಬರಲಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.